ದುರಂತ ಸ್ಥಳಕ್ಕೆ ಆಂಧ್ರ ಗೃಹ ಸಚಿವೆ ಅನಿತಾ ಭೇಟಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಅಲ್ಲೇ ಇದ್ದಾರೆ. ಅವರು ಸದ್ಯಕ್ಕೆ ಸ್ಪಾಟ್ನಲ್ಲೇ ಇದ್ದಾರೆ. ಎಲ್ಲ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. FSL ಟೀಮ್ ಬಳಿಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಂಗಲಪುಡಿ ಅನಿತಾ ಅವರು ದುರಂತ ಸ್ಥಳದ ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಸ್ಪಾಟ್ಗೆ ಬಂದಿದ್ದಾರೆ. ಅಲ್ಲಿನ DC SP ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಏನಾಯಿತು ಮತ್ತೆ ಈಗ ಮೃತಪಟ್ಟ ದೇಹಗಳ ಗುರುತು ಪತ್ತೆ ಹಚ್ಚುವಂಥದ್ದು ಒಂದು ರೀತಿಯಲ್ಲಿ ಚಾಲೆಂಜ್. ಅದು ಕೆಲವ್ರದ್ದಾಗಿದೆ, ಕೆಲವ್ರದ್ದಾಗಿಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಯಾಕೆಂದರೆ ದೇಹವನ್ನು ಗುರುತು ಹಿಡಿಯೋದಕ್ಕೆ ಆಗದಷ್ಟು ಸುಟ್ಟು ಕರಕಲಾಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಏನೇನು ಇದೆ, ಏನು ಸಾಕ್ಷ್ಯಗಳು ಸಿಗುತ್ತೆ, ಇದು ಕೂಡ ಆಮೇಲೆ ಸಂಬಂಧಿಕರು ಬರಬೇಕು. ಬಂದು ಯಾರಾದರೂ ಐಡೆಂಟಿಫೈ ಮಾಡ್ತಾರ ಬಾಡಿಯನ್ನು, ಅದನ್ನು ಕೂಡ ಈಗ ಅಲ್ಲಿ ಮಾಡಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಆಂಧ್ರ ಗೃಹ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಪಡೆದುಕೊಂಡಿರ್ತಕ್ಕಂಥ ಮಾಹಿತಿ ಏನು? ಮತ್ತು ಇವಾಗ ಎಲ್ಲ ಮೃತದೇಹಗಳ ಗುರುತು ಪತ್ತೆ ಹಚ್ಚುವಿಕೆ ಆಗಿದೆಯಾ ಅಥವಾ ಅವರ ಸಂಬಂಧಿಕರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರಾ, ಹೇಗೆ? ಅರವಿಂದ್, ಈಗಾಗಲೇ ಅದೇ ಒಂದು ಕಾರಣಕ್ಕೋಸ್ಕರ ಆಂಧ್ರ ಸರ್ಕಾರದಿಂದ ಒಂದಿಷ್ಟು ಸಹಾಯವಾಣಿಗಳನ್ನು ಕೂಡ ಆರಂಭಿಸಲಾಗಿದೆ. ಅಂದ್ರೆ ಈ ಒಂದು ಬಸ್ನಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ರು ಅನ್ನುವಂಥದ್ದು ಆರಂಭದಲ್ಲಿ ಅವ್ರ ಕುಟುಂಬಸ್ಥರಿಗೆ ಗೊತ್ತಿತ್ತು. ಹೀಗಾಗಿ ಆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಯಾರ್ಯಾರು ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡಿದ್ರು ಅವ್ರ ಕುಟುಂಬಸ್ಥರು ಕೂಡಲೇ ಸಂಪರ್ಕ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಟ್ಟು 5 ಸಹಾಯವಾಣಿಗಳನ್ನು ಕೂಡ ಆರಂಭಿಸೋದ್ರ ಮೂಲಕ ಆ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಸ್ವತಃ ಗೃಹ ಸಚಿವರೇ ಈಗ ಸ್ಥಳಕ್ಕೆ ಭೇಟಿ ನೀಡೋದ್ರ ಮೂಲಕ ಇದರಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಯಾವ್ಯಾವ ಅಂದ್ರೆ ಬಸ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು, ಯಾರ್ಯಾರಿದ್ರು, ಅವ್ರ ಕುಟುಂಬಸ್ಥರನ್ನ ಪತ್ತೆ ಹಚ್ಚಿದ್ದಾರೆ ಹೇಗೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕೇಳಿದ್ದಾರೆ. ಮತ್ತೊಂದು ಕಡೆಗೆ ಘಟನೆಯ ಪರಿಸ್ಥಿತಿಯ ಕುರಿತಾಗಿ ಅವಲೋಕನವನ್ನು ಕೂಡ ಮಾಡಿದ್ದಾರೆ. FSL ಟೀಮ್ನಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಂದ್ರೆ ಚಿನ್ನ ಟೇಕೂರು ಬಳಿಯನ್ನು ಈ ಒಂದು ಇನ್ಸಿಡೆಂಟ್ ಆಗಿತ್ತು. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂತೆ ಖಾಸಗಿ ಬಸ್ನ ಒಂದು ಬೆಂಕಿ ಅವಘಡದಿಂದಾಗಿ ಒಟ್ಟು 20ಕ್ಕೂ ಹೆಚ್ಚು ಪ್ರಯಾಣಿಕರು ಈಗಾಗಲೇ ಮೃತಪಟ್ಟಿರುವಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಯಾರ್ಯಾರು ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಒಂದು ಹಂತದಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಮತ್ತೊಂದು ಕಡೆಗೆ ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಪ್ರಯಾಣಿಕರು ಅಂದ್ರೆ ಅವರೆಲ್ಲರೂ ಕೂಡ ಅಸ್ಥಿಪಂಜರ ಆಗಿರುವಂಥದ್ದು. ಸಂಪೂರ್ಣವಾಗಿ ಅವರ ಮೃತದೇಹಗಳಲ್ಲಿ ಅಂದ್ರೆ ಅವರು ಇದ್ದಂಥ ಮಲಗಿದಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಅಂದ್ರೆ ಬೆಳಗಿನ ಜಾವದಲ್ಲಿ ಸಿಕ್ಕಿರುವಂಥದ್ದು ಕೇವಲ ಬೂದಿಯ ರೂಪದಲ್ಲಿ ಮಾತ್ರ ಅವರ ಮೃತದೇಹಗಳು ಸಿಕ್ಕಿರುವಂಥದ್ದು. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಬೆಂಕಿಯ ತೀವ್ರತೆಗೆ ಅಂದ್ರೆ ಬಸ್ ಏನು ಸುಟ್ಟು ಕರಕಲಾಗಿತ್ತು. ಅಲ್ಲಿ ಮೃತದೇಹ ಅಂದ್ರೆ ಬಾಡಿಗಳು ಸಹಿತ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಆದ್ರೆ ಅವುಗಳನ್ನ ಐಡೆಂಟಿಫಿಕೇಶನ್ ಮಾಡುವಂತ ತುಂಬಾ ಕಷ್ಟ. ಹೀಗಾಗಿ ಅಂದ್ರೆ ಅಧಿಕಾರಿಗಳು ಯಾವ ರೀತಿ ಈಗ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ಯಾವ ಸೀಟ್ ನಂಬರ್ ನಲ್ಲಿ ಯಾರ್ಯಾರ ಅಂದ್ರೆ ಯಾವ್ಯಾವ ಪ್ರಯಾಣಿಕರು ಅಂದ್ರೆ ಪ್ರಯಾಣ ಮಾಡ್ತಿದ್ರು ಅನ್ನುವಂತ ಮಾಹಿತಿಗಳನ್ನ ಆಧರಿಸಿ ಅದರ ನಂತರದಲ್ಲಿ ಇದು ಇವರ ಮೃತದೇಹ ಅನ್ನುವಂತ ರೀತಿಯಲ್ಲಿ ಗುರುತು ಮಾಡ್ಲಿಕ್ಕೆ ಇದೀಗ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ವೇಳೆ ಏನಾದ್ರು ಅದಲು ಬದಲಾಗಿದ್ರೆ ನಿಜಕ್ಕೂ ಕೂಡ ಮೃತದೇಹಗಳನ್ನು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಮೃತದೇಹಗಳು ಸುಟ್ಟು ಕರಕಲಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾರ್ಯಾರು ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಈಗಾಗಲೇ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಕರೆಸಿಕೊಂಡು ಘಟನೆ ಏಕಾಯ್ತು ಅಂದ್ರೆ ಇದಕ್ಕೆ ಇಡೀ ಚಾಲಕ ನಿರ್ಲಕ್ಷ್ಯತನವೇ ಕಾರಣನಾ ಅಥವಾ ಇದು ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರೂ ಇತ್ತ ಅನ್ನುವಂತ ರೀತಿಯಲ್ಲಿ ಕೂಡ ಈಗಾಗಲೇ ಒಂದು ಕಡೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೊಂದು ಕಡೆಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಈಗಾಗಲೇ ಗೃಹ ಸಚಿವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಇದು ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಿವೆ. ಮತ್ತೆ ಮುಂದೆ ಈ ರೀತಿ ಆಗದೇ ಇರೋ ನಿಟ್ಟಿನಲ್ಲಿ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ ಮತ್ತು ಯಾವ್ಯಾವ ರೀತಿಯ ತ್ವರಿತವಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಗೃಹ ಸಚಿವರು ನೀಡಿದ್ದಾರೆ.